ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಏನಪ್ಪಾ ಅಂತಂದ್ರ ಮೊನ್ನೆ ಅಂದ್ರ ಒಂದ್ 2 ದಿನ ಕೆಳಗ ನಾ ಒಂದ್ ಇನ್ಸ್ಟಾಗ್ರಾಮ್ ದಾಗ ವಿಡಿಯೋ ಅಪ್ಲೋಡ್ ಮಾಡಿದ, ಶಾರ್ಟ್ ವಿಡಿಯೋ. ಏನಪ್ಪಾ ಅಂತಂದ್ರ ನಿಮ್ ತಂದೆ ತಾಯಿ ನಿಮ್ಮೆಲ್ಲ ಸಿಟ್ ಆಗಲ್ಲ, ಬಟ್ ನೀವ್ ಇಷ್ಟ ಪಡೋ ವ್ಯಕ್ತಿಗೆ ಮದ್ವೆ ಆಗ್ಲಿ ಅಂತ ಹೇಳಿ ನಾ ಒಂದ್ ರೀಲ್ ಮಾಡಿದ. ಅದಕ್ಕೆ ಎಲ್ಲರೂ ಬಹಳ ಜನ ಕಮೆಂಟ್ ಮಾಡ್ಯಾರ. ಸ್ವಲ್ಪ ಏನದಪ್ಪ ಅಂತಂದ್ರ ಯೂನಿಕ್ ಕಮೆಂಟ್ ಮಾಡ್ಯಾರ. ಸ್ವಲ್ಪ ಜನ 15 ರಿಂದ 20 ಕಮೆಂಟ್ ಗಳನ್ನು ಆರಿಸ್ಕೊಂಡಿನ. ಅದು ಏನಪ್ಪಾ ಅಂತಂದ್ರ ನಾ ಯೂಟ್ಯೂಬ್ ನಾಗ ಒಂದು ಲಾಂಗ್ ವಿಡಿಯೋ ಮಾಡ್ಬೇಕು, ಕಮೆಂಟ್ ರಿವ್ಯೂ ಕೊಡ್ಬೇಕಂತ ಹೇಳಿ ಒಂದು. ಈಗ ನಿಮ್ಗೆಲ್ಲ 15 ರಿಂದ 20 ಕಮೆಂಟ್ ಮಾಡಿದಾವಲ್ಲ, ಅವು ಕಮೆಂಟ್ ರಿವ್ಯೂ ಕೊಡ್ಲತ್ತೆ. ಬರ್ರಿ ಮೊದಲನೇ ಕಮೆಂಟ್ ಏನದ ಅಂತ ಹೇಳಿ ನೋಡ್ರಿ. ಫ್ಯಾಮಿಲಿ ಸಿಟ್ ಆದ್ರ ಆಮೇಲೆ ಸಿಟ್ ಕಮ್ ಆದ್ಮೇಲ ಬರ್ತಾರಬ್ರು. ಹುಡುಗಗ ಕಳ್ಕೊಂಡ್ರ ಅವ್ರು ಬರೋದಿಲ್ಲ, ಸಾಯಿತನ ಅಳ್ಬೇಕಾಗ್ತೈತಿ. ಇದು ಮಾತಂತೂ ಖರೇದ. ನೀವ್ ಯಾವುದೇ ಒಂದು ವ್ಯಕ್ತಿಗೆ ಇಷ್ಟ ಪಡ್ಲತ್ತೀರಿ, ಅವ್ರ ನಿಮ್ಮಿಂದ ದೂರ ಆದ್ರ ಅಂತಂದ್ರ ಮನ್ಸಿಗೆ ಬಾಳ್ ನೋವು ಆಗ್ತದ. ಸೊ ಏನಪ್ಪಾ ಅಂತಂದ್ರ ನೀವ್ ಯಾವುದೇ ಇಷ್ಟ ಪಡೋ ವ್ಯಕ್ತಿ ಇರ್ತಾರಲ್ಲ, ಅವ್ರಿಗೆ ಕಳ್ಕೊಳಕ್ ಹೋಗ್ಬೇಡ್ರಿ, ಇಲ್ಲಾಂದ್ರ ಸಾಯಿತನ ಅಳ್ಬೇಕಾಗ್ತೈತಿ. ಬರ್ರಿ ಸೆಕೆಂಡ್ ಕಮೆಂಟ್ ಕಡೆ ಹೋಗರಿ. ಮನೆಗಿನವರಿಗೆ ಅರ್ಥ ಮಾಡಿಸಿ, ಮನೆಗಿನವರನ್ನ ಒಪ್ಸಿ, ಇಷ್ಟಪಟ್ಟವರ ಜೊತೆನೆ ಮದುವೆ ಆಗ್ಬೇಕು, ಇಲ್ಲ ಅಂದ್ರೆ ಮದುವೆನೇ ಬೇಡ. ಬ್ರದರ್, ನಿಂಗೊಂದ್ ಮಾತು ಹೇಳ್ತಾ ಇದ್ದೀನಿ. ಹುಡುಗಿ ಅಥವಾ ಹುಡುಗ ನೀವ್ ಇಷ್ಟಪಟ್ಟಿರಲ್ಲ, ಅವ್ರಿಗೆ ಮದ್ವೆ ಆಗಸ್ತನ ಬಿಡ್ಲಾಕ್ ಹೋಗ್ಬೇಡ್ರಿ. ಯಾಕಂದ್ರ ನೀವೇನ್ ನಿಮ್ ತಂದೆ ತಾಯಿ ಪರ್ಮಿಷನ್ ತಗೊಂಡಿ ಲವ್ ಮಾಡ್ತೀರೇನ್? ಇಷ್ಟ ಪಡುವಾಗ ನಿಮ್ ಹುಡುಗನ್ ಯಾವ್ದೇ ಆದ ಒಂದ್ ಹುಡುಗಿಗೆ ಇಷ್ಟ ಪಡ್ಬೇಕಂದ್ರೆ ನಿಮ್ ತಂದೆ ತಾಯಿ ಪರ್ಮಿಷನ್ ತಗೊಂಡ್ ಇಷ್ಟ ಪಡ್ತೀರೇನ್? ನೀವೆಲ್ಲ ಆಗಿನ ಜೊತೆ 1 ವರ್ಷ 2 ವರ್ಷ ತಿರುಗ್ತೀರಿ, ಆಮೇಲೆ ನಿಮ್ ತಂದೆ ತಾಯಿ ಹೋಗ್ಲಿಲ್ಲ ಅಂತೇಳ ಹುಡುಗಿಗೆ ಅನಾಥೆ ಆಗ್ಬಿಟ್ಟು ಹೋಗ್ತೀರಿ. ಹಂಗಾದ್ರೆ ಆ ಹುಡುಗಿ ಗತಿ ಏನು, ಆ ಹುಡುಗನ್ ಗತಿ ಏನು? ನಿಮ್ಮನ್ನೇ ನಂಬ್ಕೊಂಡಿರ್ತಾರ ಅವ್ರು. ನಾನ್ ಹುಡುಗ ಆಗ್ಲಿ ನಾನ್ ಹುಡುಗಿ ಆಗ್ಲಿ, ನನಗ ಇಷ್ಟ ಪಡ್ತಾನಪ್ಪ, ನಂಗ್ ಮದ್ವೆ ಆಗ್ತಾನಂತ ನಂಬಿಕೆ ಇಟ್ಕೋತಾರ. ಅದ್ರ ಬದ್ಲಿ ನಿಮ್ ತಂದೆ ತಾಯಿ ಒಪ್ಲಿಲ್ಲ ಅಂತ ಹೇಳಕ್ ಹಿಂಗ್ ನಡೆ ಆದ್ಮೇಲೆ ಬಿಡ್ತೇನ್? ಇದು ಚಲೋ ಇಲ್ಲ ಬ್ರದರ್. ಹಂಗಿದ್ರೆ ನೀನ್ ಲವ್ವೇ ಮಾಡಕ್ ಹೋಗ್ಬೇಡ. ನಿಮ್ ತಂದೆ ತಾಯಿನ ಪೈಲೆ ಕೇಳು, ನಾ ಲವ್ ಮಾಡ್ತೀನಿ ಒಂದ್ ಹುಡುಗಿಗಂತ. ಅವ್ರ ಒಪಿನಿಯನ್ ತಗೊಂಡೇ ಲವ್ ಮಾಡಿಲ್ಲ ಅಂದ್ರೆ ಮಾಡಕ್ ಹೋಗ್ಬೇಡ bro. ಬರ್ರಿ ನೆಕ್ಸ್ಟ್ ಕಮೆಂಟ್ ಕಡೆ ಹೋಗ್ರಿ. ಪರವಾಗಿಲ್ಲ ಅಣ್ಣ, ತಂದೆ ತಾಯಿನೇ ಮುಖ್ಯ ನಮ್ಗೆ. ಅಷ್ಟೇ. ಹೌದು ಬ್ರೋ, ತಂದೆ ತಾಯಿನೇ ಮುಖ್ಯ. ನಿನಗೂ ತಂದೆ ತಾಯಿ ಮುಖ್ಯ, ನನಗೂ ತಂದೆ ತಾಯಿ ಮುಖ್ಯ. ಜಗತ್ತಲ್ಲಿ ಎಲ್ಲರಿಗೂ ತಂದೆ ತಾಯಿ ಮುಖ್ಯನೇ. ಆದ್ರೆ ನೀನ್ ಇಷ್ಟಪಡೋ ಹುಡುಗಿ ನಡು ನೀರಲ್ಲಿ ಕೈ ಬಿಟ್ಟು ಹೋಗೋದು, ಅದು ತಪ್ಪೋ ಸರಿನಾ ಬ್ರೋ? ತಪ್ಪಿಲ್ಲ ಬ್ರೋ ಅದು. ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರ, ಇಷ್ಟ ಪಡೋ ವ್ಯಕ್ತಿಗೆ ಕೈ ಬಿಡ್ಬೇಡ್ರಿ. ನಿಮ್ ತಂದೆ ತಾಯಿ ಸಿಟ್ಟಾದ್ರೂ ಆಗ್ಲಿ, ಬಟ್ ಅವ್ರನ್ನ ಪಡ್ಕೋರಿ. ಇಷ್ಟಪಟ್ಟಿರೋ ಜೊತೆ ಬಾಳ್ರಿ ಅಂತ ಹೇಳಿ ನಾ ಹೇಳಕ್ ಬಂದೇನಿ. ನೀ ಇಷ್ಟನೇ ಪಟ್ಟಿಲ್ಲ ಅಂತ ನೀ ಸಿಂಗಲ್ ಇದ್ದಿ ಬ್ರೋ, ಅದ್ರ ಕಡೆಯಿಂದ ಈ ರೀತಿ ಕಮೆಂಟ್ ಆಗ್ಲತ್ತಿ. ಬರ್ರಿ ನೆಕ್ಸ್ಟ್ ಕಮೆಂಟ್ ಕಡೆ ಹೋಗ್ರಿ. ಬಟ್ ಇಷ್ಟಪಟ್ಟಿದ್ದು ಸಿಗಲ್ ಹೋಯ್ತು ಅಂದ್ರು ಬ್ರೋ, ಒಂದ್ ಮಾತು ಹೇಳ್ತೀನಿ ನಿನಗ. ನೀ ಇಷ್ಟಪಟ್ಟಿದ್ದು ಸಿಗಲ್ ಹೋಯ್ತು ಅಂದ್ರು ಹೆಂಗ ಅಂತ ಹೇಳತ್ತಿದಿ. ನೀವ್ ನೋಡು ಬ್ರೋ, ನೀ ಒಂದ್ ಹುಡುಗಿಗೆ ಇಷ್ಟ ಪಡ್ಲತಿ ಅಂದ್ರ ಆ ಹುಡುಗಿನ ನೀನು ತಿರುಗಿ ಇಷ್ಟ ಪಡ್ಬೇಕು. ಸುಮ್ನೆ ನಾ ಒಂದ್ ಹುಡುಗಿಗೆ ಇಷ್ಟ ಪಡ್ಲತ್ತೆ, ನಾ ಮದ್ವೆ ಆಗ್ತೇ ಅಂತ ಹೇಳೋದು ಏನಾಗಲ್ಲ ಬ್ರೋ. ನಾ ಇವಾಗ ನೋಡು, ಈಗ ನಾ ಒಂದು ಸನ್ನಿ ಲಿಯೋನಿ ನಂಗೆ ಬಹಳ ಇಷ್ಟ. ಆಕಿ ನಾ ಲವ್ ಮಾಡತ್ತೀನಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆಕಿ ನಂಗ್ ನವ್ವೇ ಮಾಡೋಳು. ಆಕಿಂದು ನಂದು ಮದ್ವೆ ಆಗ್ತದ ಬ್ರೋ. ಆಕಿಂದ ನನಗ್ ಇಷ್ಟಪಟ್ರೆ ಮದ್ವೆ ಆಗ್ತದ. ಇಬ್ಬರು ಇಷ್ಟಪಟ್ರೆ, ಒಬ್ರದೊಬ್ರು ಇಷ್ಟಪಟ್ರೆ ಮದ್ವೆ ಆಗ್ತದ. ಸುಮ್ನೆ ನಾವ್ ಒಬ್ನೇ 1 ಸೈಡೆಡ್ ಲವ್ ಇಟ್ಕೊಂಡಿ ಅವಳ ಜೊತೆ ನಾನ್ ಮದ್ವೆ ಆಗ್ಲಿ ಅಂದ್ರೆ ಆಗ್ತದ ಬ್ರೋ? ಆಗಲ್ಲ ಬ್ರೋ, ತಿಳ್ಕೊ. ಬರ್ರಿ ಫ್ರೆಂಡ್ಸ್, ಮತ್ತೊಂದ್ ಕಮೆಂಟ್ಸ್ ನೋಡರಿ. ಇಲ್ಲ ಅಣ್ಣ, ತಂದೆ ತಾಯಿ ಕೊಟ್ಟಿರೋ ಪ್ರೀತಿ ಮುಂದೆ ಅವಳ ಪ್ರೀತಿ ಏನೂ ಅಲ್ಲ. ಬ್ರೋ, ನಿಂಗೊಂದ್ ಮಾತು ಹೇಳ್ತೀನಿ. ಒಂದ್ ಹುಡುಗಿಗೆ ಇಷ್ಟಪಟ್ಟಿ 1 ವರ್ಷ 2 ವರ್ಷ ಲವ್ ಮಾಡ್ತಿ, ಆಕಿನ್ ಜೊತೆ ರಿಲೇಶನ್ಶಿಪ್ ನಾಗ ಇರ್ತಿ, ಆಕಿನ್ ಜೊತೆ ಎಲ್ಲೆಲ್ಲೋ ಸುತ್ತಾಡ್ತಿ, ಏನೇನೋ ಮಾಡ್ತಿ. ಮದ್ವಿ ಮಾಡ್ಕೊಂಬ ಟೈಮ್ನಾಗ ಬಂದಾಗ ನಿಮ್ ತಂದೆ ತಾಯಿ ಅವಳಿಗೆ ವಾಲ್ ಅಂದ್ರ ಅಂತ ಬಿಟ್ಬಿಡ್ತೇನ್? ಹಂಗಂದ್ರೆ ನೀ ಪ್ರೀತಿ ಮಾಡತಿಲ್ಲ ಬ್ರೋ, ಆಕಿನ್ ಜೊತೆ ನೀ ಟೈಮ್ ಪಾಸ್ ಮಾಡತಿ. ಒಂದ್ ಹುಡುಗ ಒಂದ್ ಹುಡುಗಿ ಲವ್ ಮಾಡತ್ತೀರ ಅಂತಂದ್ರ ಮದ್ವೆ ಆಗ್ತೀವ್ ಅಂತೇಳಿ ಲವ್ ಮಾಡಿ. ಸುಮ್ನೆ ನಾವ್ ಆಕಿನ್ ಜೊತೆ ಟೈಮ್ ಪಾಸ್ ಮಾಡೋದ ಅಂತೇಳಿ ಲವ್ ಮಾಡಕ್ ಹೋಗ್ಬೇಡ. ಒಂದ್ ಜೀವನ ಜೊತೆ ಆಟ ಆಡಕ್ ಹೋಗ್ಬೇಡ. ಬರ್ರಿ ಮತ್ತೊಂದ್ ಕಮೆಂಟ್ ಕಡೆ ಹೋಗರಿ. ನಿಜ ಆದ್ರೆ ನಾವು ಇಷ್ಟ ಪಡುವ ಹುಡುಗಿ ನಮ್ಮನ್ನ ಇಷ್ಟ ಪಡ್ತಾಳ ಅಂತ ಏನ್ ಗ್ಯಾರಂಟಿ ಬ್ರದರ್? ತಮ್ಮನೇ ತಗೊಂಡ್ ಫಾಸ್ಟ್ ಆಗಿದ್ದು ಬಾಳ ಮುಂದಡ್ದಿದ್ನಿ. ತಮ್ಮ, ನೀ ಮಾಡೋ ಪ್ರೀತಿಗೆ 1 ಸೈಡೆಡ್ ಲವ್ ಅಂತಾರ, 2 ಸೈಡೆಡ್ ಲವ್ ಇಲ್ಲ ಅದು. ನೀ ಇಷ್ಟ ಪಡೋ ವ್ಯಕ್ತಿ ಒಂದ್ ಹುಡುಗಿ ನೀ ಒಂದ್ ಹುಡುಗಿ ಇಷ್ಟ ಪಡ್ಲತ್ತಿ ಅಂದ್ರ ಆಕಿ ಬಿ ತಿರುಗಿಸ್ ನಿನಗ್ ಇಷ್ಟ ಪಡ್ಬೇಕಂತ ಹೇಳಿ ಏನೂ ಇಲ್ಲ ಬ್ರದರ್. ಯಾಕಂದ್ರ ಆಕಿ ಬಿ ಇಷ್ಟ ಪಡ್ಬೇಕು, ನೀ ಬಿ ಇಷ್ಟ ಪಡ್ಬೇಕು. ಅವಾಗೇ ನೀವ್ ಒಂದಾಯ್ತಿರಿ, ಅವಾಗೇ ನಿಮ್ ಮದ್ವೆ ಆಗ್ತದ, ಮುಂದೆಲ್ಲಾ ಮಕ್ಕಳು ಆಗ್ತಾವ, ಎಲ್ಲ ಆಗ್ತಾವ. ಸುಮ್ನೆ ಅದನ್ನ ಬಿಟ್ಟು ನೀವ್ ಇಷ್ಟ ಪಟ್ಟಿರೋ ವ್ಯಕ್ತಿ ಆಕಿಗೆ ನಮಗ್ ಇಷ್ಟ ಪಡ್ಬೇಕಂತ ಹೇಳಿ ಅದೇ ಏನ್ ಇದು ಇಲ್ಲ. ನೀ ಯಾರಿಗ್ ಇಷ್ಟ ಪಡ್ಲತ್ತಿ ನೋಡು, ಆಕಿನ ಬಿಟ್ಟು ನಿನಗ್ ಯಾರು ಇಷ್ಟ ಪಡ್ಲತ್ತಾರ ನೋಡು, ಅವಳಿಂದ ಹೋಗ್, ಆಕಿನ ಜೊತೆ ಟೈಮ್ ಕಳಿ. ಸುಮ್ನೆ ನಾವು ಏನೋ ಒಂದ್ ಹುಡುಗಿಗೆ ಇಷ್ಟ ಪಡ್ತೇವ್, ಒಂದ್ ಹೀರೋನಿಗೆ ಇಷ್ಟ ಪಡ್ತೇವ್,
ಅಂತೇಳಿ ಆಕಿನ ಜೊತೆ ನಮ್ಗ್ ಮದ್ವೆ ಆಗ್ಲಕ್ ಸಾಧ್ಯ ಅದೇನ್? ಆಗಲ್ಲ ಬ್ರೋ, ಇದು ಎಂದಿಗೂ ಸಾಧ್ಯವಾಗದ ಮಾತು ನಿಂದು. ಬರ್ರಿ ಮತ್ತೊಂದ್ ಕಮೆಂಟ್ ಕಡೆ ಹೋಗರಿ. ಐ ಆಮ್ ನಾಟ್ ಅಗ್ರಿ ವಿತ್ ದಿಸ್ ವಿಕಾಸ್ ಬ್ರೋ. ಬ್ರದರ್, ನಿಂಗೊಂದ್ ಮಾತು ಹೇಳ್ತೀನಿ, ನನಗದು ಇಷ್ಟ ಆಗ್ಯದ ನಂಗ್ರಿ. ಇಲ್ಲಿ ಅದ್ರ ಸಲುವಾಗಿ ಮಾಡೀನಿ. ಯಾಕಂದ್ರ ನನ್ನ ಕಣ್ಣಿಂದು ಬಹಳ ಪ್ರೀತಿಗಳು ದೂರ ಆಗದ್ ನೋಡಿನ ನಾ. ತಂದೆ ತಾಯಿ ಒಬ್ಲಾರ್ದ ಕಾರಣಕ್ಕ ಬಹಳ ಜನ ಹುಡುಗ ಹುಡುಗಿ ನೇಳ್ ಹಾಕೊಂಬಂದ್ ನೋಡಿನ. ಅದ್ರ ಸಲುವಾಗಿ ನಾ ಇದು ಇನ್ನ ಮುಂದ್ ಈ ರೀತಿ ಆಗ್ಬಾರ್ದ ಅಂತೇಳಿ ವಿಡಿಯೋ ಮಾಡಿನ. ಯಾಕಂದ್ರ ನಿಮ್ ತಂದೆ ತಾಯಿ ಒಂದಿಲ್ಲ 2 ದಿನ ಸಿಟ್ ಆಗ್ತಾರ, ಅದ್ರ ಬಂದ್ ನಿಮ್ಗ್ ಒಪ್ಕೋತಾರ. ಇಲ್ಲಾಂದ್ರೆ ನಿಮ್ ಹುಡುಗ ನಿಮ್ ಹುಡುಗಿಲಿಂದ ದೂರ ಅದಿರ ಅಂತಂದ್ರೆ ಒಂದಲ್ಲ ಒಂದ್ ಜೀವ ಕಳ್ಕೊತೀರಿ. ಅದ್ರ ಸಲುವಾಗಿ ಇದು ರೀಲ್ ಮಾಡಿನ್ ಬ್ರೋ. ನೋಡು ಬ್ರೋ, ನಿನಗ್ ಚಲೋ ಅನ್ಸದ ಗೊತ್ತಿಲ್ಲ, ಬಟ್ ನನಗ್ ಚಲೋ ಅನ್ಸದ ಅಂತ ನಾ ಇದು ರೀಲ್ ಮಾಡಿದೆ. ಬರ್ರಿ ನೆಕ್ಸ್ಟ್ ಕಮೆಂಟ್ ಕಡೆ ಹೋಗರಿ. ಅಣ್ಣ, ನಮ್ ಮಮ್ಮಿ ಸಂಬಂಧ ಆಕಿನ ಬಿಟ್ಟು ಅಳ್ಳಾತೀನಿ ನಾನು. ಬ್ರದರ್, ಇನ್ನೊಂದ್ ಮಾತು ಹೇಳ್ತೀನಿ ನಾ. ನಿನ್ ತಂದೆ ತಾಯಿ ನಿನ್ನ ಪ್ರೀತಿ ಖಿಲಾಫರ ಅಂತಂದ್ರ ನೀ ಫಸ್ಟಿಗೆ ನೀ ಲವ್ ಮಾಡಕ್ಕೆ ಹೋಗ್ಬಾರ್ದು. ನೀ ಸುಮ್ನೆ ನಿಮ್ ತಂದೆ ತಾಯಿಗೆ ಇಷ್ಟನೇ ಇಲ್ಲ ಲವ್ ಅಂದ್ಮೇಲೆ ನೀ ಲವ್ವೇ ಮಾಡ್ಬಾರ್ದು. ನೀ ಲವ್ ಮಾಡಿ ನಮ್ ತಾಯಿ ನನಗ್ ಬಿಡು ಅಂದಾರ, ನಮ್ ತಂದೆ ನಮ್ಗ್ ಬಿಡು ಅಂದಾರ ಅಂತ ಹೇಳಿ ಆಕಿಗ್ ಬಿಟ್ಟಿ ಆಕಿ ಜೀವನ ಪೂರ್ತಿ ನೆನೆಸ್ಕೋತಾ ಅಳ್ಳತಿ ಅಂತಂದ್ರ ಯಾರ್ ಜಿಂದಗಿ ವೇಸ್ಟ್ ಆಗ್ತದ ಬ್ರದರ್? ಅದು ನಿನ್ ಜಿಂದಗಿನೇ ವೇಸ್ಟ್ ಆಗ್ತದ. ಅದ್ರ ಜೊತೆ ನಿನ್ ಜಿಂದಗಿನ ಹಾಳು ಮಾಡತ್ತಿದೆ, ಹಂಗೆ ನಿಮ್ ತಂದೆ ತಾಯಿ ಜಿಂದಗಿನೂ ಹಾಳು ಮಾಡತ್ತಿದೆ. ನಿನಗ ಪ್ರೀತಿ ಒಬ್ರಿಗೆ ಪ್ರೀತಿ ಮಾಡಿದಂದ್ರ ಅವ್ರ ಜೊತೆ ಮದ್ವೆ ಆಗ್ತೀನಂದ್ರೆ ಪ್ರೀತಿ ಮಾಡ್ಬೇಕು. ಸರಿ ಫ್ರೆಂಡ್ಸ್, ಮತ್ತೊಂದ್ ಕಮೆಂಟ್ಸ್ ನೋಡಿರಿ ಏನದ ಅಂತೇಳಿ. ಯಾವತ್ತೋ ಒಂದು ದಿನ ಬಿಟ್ಟು ಹೋಗೋ ಪ್ರೀತಿ ಬೇಡ ಅಣ್ಣ, ಎಷ್ಟು ದಿನ ಸಾಕಿದ ಪ್ರೀತಿ ಬೇಕು, ಅವರ ಖುಷಿನೇ ನಮ್ಮ ಖುಷಿ ಅಣ್ಣ. ನೋಡ್ರಿ ಫ್ರೆಂಡ್ಸ್, ಒಂದ್ ಮಾತು ಹೇಳ್ತೀನಿ ನಾ. ಒಂದ್ ಹುಡುಗ ಒಂದ್ ಹುಡುಗಿಗೆ ಇಷ್ಟ ಪಡ್ಲತ್ತೀರಿ ಅಂದ್ರೆ ಕಣ್ಣು ಮುಚ್ಚಿ ಪ್ರೀತಿ ಮಾಡ್ತೀರಿ, ನೀವು ಇಷ್ಟ ಪಡ್ತೀರಿ ಏನವ್ರಿಗೆ? ಒಂದ್ ಹುಡುಗ ಒಂದ್ ಹುಡುಗಿಗೆ ನೀವು ಇಷ್ಟ ಪಡ್ಲತ್ತೀರ ಅಂತಂದ್ರ ಒಂದ್ ಹುಡುಗಿ ನಮ್ ತಾಯಿ ತರ ಪ್ರೀತಿ ಮಾಡ್ತಾಳೆ ಇಲ್ಲ ಅಂತ ಹೇಳಿ ಪ್ರೀತಿ ನೋಡ್ಬೇಕು. ಒಂದ್ ಹುಡುಗ ನಮ್ಗ್ ತಂದೆ ತರ ಪ್ರೀತಿ ಕೊಡ್ತಾನ ಇಲ್ಲ ಅಂತ ಹೇಳಿ ನೋಡ್ಬೇಕು. ಸುಮ್ನೆ ಅವ್ರಿಗೆ ಕಣ್ಣು ಮುಚ್ಚಿ ಪ್ರೀತಿ ಮಾಡಿ ಒಂದಿಲ್ಲ 2 ದಿನದಾಗೆ ನಾವ್ ನೀವ್ ಮ್ಯಾರೇಜ್ ಆಗ್ತೇ ಅಂತಂದ್ರ ಇದು ತಪ್ಪದ. ಸ್ವಲ್ಪ ಅನುಬಂಧ ಆಗ್ತದ, ಅದ್ರ ಸಲುವಾಗಿ ಪ್ರೀತಿ ಹೆಸರು ಹಾಳು ಮಾಡಕ್ ಹೋಗ್ಬೇಡ್ರಿ. ಒಂದೊಂದ್ ಪ್ರೀತಿ ಇರ್ತಾವ, ನೀವ್ ಸುಮ್ನೆ ಕಣ್ಣು ಮುಚ್ಚಿ ಪ್ರೀತಿ ಮಾಡಿ ಅವನ್ ಜೊತೆ ಹಾಳಾಗ್ತೀರಿ. ಅದ್ರ ಜೊತೆ ಇದು ಪ್ರೀತಿಗೆ ಏನಪ್ಪಾ ಅಂದ್ರೆ ಕೆಟ್ಟ ಹೆಸರು ಕೊಡ್ತೀರಿ. ಈ ರೀತಿ ಮಾಡಕ್ ಹೋಗ್ಬೇಡಿ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಬರೀ ಫ್ರೆಂಡ್ಸ್, ಮತ್ತೊಂದ್ ಕಮೆಂಟ್ ನೋಡ್ರಿ ಏನದ ಅಂತೇಳಿ. ನಾವು ಇಷ್ಟಪಟ್ಟಿರೋ ಜೀವನ ಹೆಂಗ್ ಬಿಡಕ್ ಆಗುತ್ತೆ ಅಣ್ಣ, ನೀನ್ ಹೇಳಿದ್ದು ರೈಟ್ ಅಣ್ಣ. ನೋಡಣ, ನಾ ಹೇಳಿದ್ದು ತಪ್ಪದನೋ ಕರೆದನೋ ಗೊತ್ತಿಲ್ಲ, ಬಟ್ ನನಗ್ ಏನ್ ಖರೆ ಅನ್ಸದ ನಾ ಅದನ್ನ ಹೇಳಿದೆ ನಿಮಗ್. ಏನಪ್ಪಾ ಅಂದ್ರ ನನ್ ಕಣ್ಣಿಂದ ಬಹಳ ಜನರಿಗೆ ಪ್ರಾಣ ಬಿಟ್ಟಿದ್ ನೋಡಿದ್ ನಾ, ಪ್ರೀತಿ ಮಾಡೋರಿಗೆ ಪ್ರಾಣ ಬಿಟ್ಟಿದ್ ನೋಡಿದ್ ನಾ. ಆಲ್ರೆಡಿ ನನ್ ಫ್ರೆಂಡೇ ಆಲ್ರೆಡಿ ಒಬ್ಬ ಜೀವ ಕಳ್ಕೊಂಡ. ಅದ್ರ ಸಲುವಾಗಿ ನಾ ಇದು ಹೇಳಿದ್. ಅನುಭವ ಆದವರಿಗೆ ಗೊತ್ತಿರ್ತಿದ್ ಏನದ ಅಂತೇಳಿ, ಸುಮ್ನೆ ಅನುಭವ ಇಲ್ದವರಿಗೆ ಇದ್ರ ಬಗ್ಗೆ ಇದು ತಿಳಿಯಲ್ಲ. ಬರ್ರಿ ಫ್ರೆಂಡ್ಸ್, ಮತ್ತೊಂದ್ ಕಮೆಂಟ್ ನೋಡ್ರಿ ಏನದ ಅಂತೇಳಿ. ನಿಜ ಬ್ರೋ, ನಾನು ಹಾಗೆ ಆಗಿದ್ದೀನಿ. ತಂದೆ ತಾಯಿ ಬಿಟ್ಟು ಎಲ್ರೂ ದೂರ ಆದ್ರು, ಆದ್ರೆ ನನ್ನ ಮದುವೆ ಆಗಿರೋರು ನನ್ನ ತಂದೆ ತಾಯಿ ನನ್ನ ಜೊತೆ ಅದಾರ. ಅದೊಂದು ಖುಷಿ ಐತಿ, ಅಷ್ಟು ಸಾಕು. ಕಂಗ್ರಾಚುಲೇಷನ್ಸ್ ಅಕ್ಕ ನಿನಗೊಂದು. ಯಾಕಪ್ಪಾ ಅಂತಂದ್ರೆ ನಿನ್ನೊಂದು ಕಮೆಂಟ್ ನೋಡಿ ನನಗ್ ಬಹಳ ಖುಷಿ ಆಯ್ತು. ನನ್ ವಿಡಿಯೋ ಮಾಡಿದಕ್ಕೆ ಒಂದ್ ಸಾರ್ಥಕ ಐತಿ. ಯಾಕಪ್ಪಾ ಅಂತಂದ್ರೆ ಒಂದು ಇಷ್ಟಪಟ್ಟಿರೋ ದೇಹಗಳು ಒಂದಾಗ್ಯವ. ಮತ್ ಆದಷ್ಟು ಬೇಗ ಯಾರ್ಯಾರ ಬಿಟ್ಟು ದೂರ ಅದಾರಲ್ಲ ಅವ್ರನ್ನೂ ಬಂದಿ ನಿನ್ನ ಹತ್ರ ಸೇರಿ ನಿಮ್ದೊಂದು ಕುಟುಂಬ ಸಂತೋಷದ ಕುಟುಂಬ ಆಗ್ಲಿ ಅಂತೇಳಿ ಒಂದ್ ಹಾರೈಸ್ತೀನಿ ಅಕ್ಕ. ಥ್ಯಾಂಕ್ ಯು. ಬರ್ರಿ ಮತ್ತೊಂದ್ ಕಮೆಂಟ್ ನೋಡರಿ ಯಾವ ರೀತಿ ಮಾಡ್ಯಾರ ಅಂತ ಹೇಳಿ. ತಂದೆ ತಾಯಿನೇ ಮೊದಲನೇ ಮತ್ತು ಕೊನೆಯ ಪ್ರೀತಿ. ತಂದೆ ಅಂತ ಸಾಹುಕಾರ, ತಾಯಿಗಿಂತ ಪ್ರೀತಿ ಮಾಡೋರು ಈ ಜಗತ್ತಿನಲ್ಲೇ ಯಾರು ಇಲ್ಲ. ಕರೆಕ್ಟ್ ಬ್ರೋ, ನಾ ಒಪ್ಕೋತೀನಿ, ನಿನ್ ಮಾತಿಗೆ ಒಪ್ಕೋತೀನಿ. ಹಾಗಂದ್ರೆ ನೀನ್ ಇಷ್ಟಪಟ್ಟಿರೋ ಹುಡುಗಿ ನೀ ಬಿಡಕ್ ರೆಡಿ ಇದ್ದೆ, ಹಾಗಂದ್ರೆ ನೀ ಪ್ರೀತಿನೇ ಮಾಡಕ್ ಹೋಗ್ಬಾರ್ದು. ನಿಮ್ ತಂದೆ ತಾಯಿ ಯಾರಿಗ್ ನೋಡ್ತಾರ ಅವ್ರ ಜೊತೆ ಮದ್ವೆ ಆಗ. ಸುಮ್ನೆ ಒಂದ್ ಹುಡುಗಿ ಜೊತೆ ಲವ್ ಮಾಡಿ ಆಕಿಗೆ ಅಂದ್ರೆ ಆಗಿನ ಜೀವನ ಜೊತೆ ಆಟ ಆಡಕ್ ಹೋಗ್ಬೇಡ ಅಷ್ಟೇ. ಹಾ, ಬನ್ನಿ ಕೊನೆಯ ಕಮೆಂಟ್ ಏನದ ಅಂತ ಹೇಳಿ ನೋಡ್ರಿ. 1000 ಮಂದಿ 1000 ಹೇಳಲ್ಲ ಕಣ್ಣ, ನೀ ಹೇಳಿದ್ದು ಮಾತ್ ಖರೆ ಅದ. ನೋಡೋಣ, ನಂಗೂ ಏನ್ ಖರೆ ಅನ್ಸದ ನಾವ್ ಹೇಳಿದ. ಯಾಕಪ್ಪಾ ಅಂತಂದ್ರೆ ಈ ಕಲಿಯುಗದಾಗ ಒಂದ್ ಪ್ರೀತಿ ಮಾಡೋರಿಗೆ ಈ ಶತ್ರು ಅಂತಂದ್ರ ಒಬ್ರು ತಂದೆ ತಾಯಿನೇ ಆಗ್ಯಾರ. ಯಾಕಪ್ಪಾ ಅಂದ್ರ ಒಂದ್ ತಂದೆ ತಾಯಿಲಿಂದ ಬಹಳ ಪ್ರೀತಿ ದೂರ ಆಗ್ಯಾವ, ಬಹಳ ಪ್ರೀತಿಗಳು ಸಾವನ್ನಪ್ಪ್ಯಾವ. ನೋಡ್ರಿ, ನಾ ಎಲ್ಲಾ ಪೋಷಕರಲ್ಲಿ ಹೇಳೋದೇನಪ್ಪಾ ಅಂತಂದ್ರ, ಪೇರೆಂಟ್ಸ್ ಅಲ್ಲಿ ಹೇಳೋದೇನಪ್ಪಾ ಅಂತಂದ್ರ, ತನ್ನ ಮಕ್ಕಳಿಗೆ ಕಳ್ಕೊಳಕ್ ಹೋಗ್ಬೇಡ್ರಿ. ನೋಡ್ರಿ ಫ್ರೆಂಡ್ಸ್, ಈ ವಿಡಿಯೋನಾಗ ಎಲ್ಲಾರ ತಪ್ಪಾಗ್ಯದ ಅಂತಂದ್ರು ನಂದೊಂದ್ ಕ್ಷಮೆ ಇರ್ಲಿ. ಏನಪ್ಪಾ ಅಂದ್ರ ನಮ್ದು ಸುತ್ತಮುತ್ತ ಘಟನೆಗಳನ್ನ ನೋಡತಿದೆ ಆಲ್ರೆಡಿ, ಅದ್ರ ಸಲುವಾಗಿ ನಾ ಇದು ವಿಡಿಯೋ ಮಾಡಿದೆ. ನಿಮ್ಗೆ ಏನಾದ್ರು ತಪ್ಪ ಅನ್ಸದ ಅಂತಂದ್ರ ಕಮೆಂಟ್ ಮಾಡಿ ಹೇಳ್ರಿ. ಮತ್ ಹಂಗೆ ನಾ ರೀಲ್ಸಿನ ಕಮೆಂಟ್ಗಳು ರಿವ್ಯೂ ಕೊಡ್ತಾ ಇರ್ತೆ. ಹಿಂಗೆ 2 ದಿನಕ್ಕೊಮ್ಮೆ ವಿಡಿಯೋ ಬರ್ತಾ ಇರ್ತಾವ. ನಮ್ದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ ಹಂಗೆ ನನಗ್ ಪ್ರೋತ್ಸಾಹ ನೀಡಿ.